ಇದು 15 ಕಥೆಗಳ ಸಂಕಲನ. ಇದರಲ್ಲಿ ಪ್ರೀತಿ, ಸಂಬಂಧಗಳು ಇದೆಲ್ಲ ಮಿಕ್ಸ್ ಆಗಿದೆ. ಮೇಜರಾಗಿ ಇದರಲ್ಲಿ ಇವತ್ತಿನ ಜನ್ಸಿ ಜನ್ರೇಷನ್ ಏನಿದೆ, ಅಂದರೆ ಎಸ್ಪೆಷಲಿ ಪೇರೆಂಟಿಂಗು, ಅಂದರೆ ಆ ಥರದ ಜನ್ರೇಷನನ್ನು ಪೇರೆಂಟಿಂಗ್ ರಿಲೇಟೆಡ್ ಆಗಿ ಇದರಲ್ಲಿ ಕೆಲವು ಕಥೆಗಳಿದ್ದಾವೆ. ಅಂದರೆ ಇದು ಇದಲ್ಲ, ಅಂದರೆ ಸೈಕಾಲಜಿಕಲ್ ಅನ್ನೋದಲ್ಲ, ಬಟ್ ಒಬ್ಬ ಪೇರೆಂಟಿನ ಪರ್ಸ್ಪೆಕ್ಟಿವಲ್ಲಿ ಕೆಲವು ಕಥೆಗಳು ಇದರಲ್ಲಿದ್ದಾವೆ. ಪ್ರೇರಣೆ ಅಂತಂದರೆ ಸುಮಾರು ವರ್ಷಗಳಿಂದ ನಾನು ಬರ್ಕೊಂಡು ಬರ್ತಿದ್ದೀನಿ, ಓದ್ಕೊಂಡು ಬರ್ತಿದ್ದೀನಿ. ಬರೆಯೋಕ್ಕಿಂತ ಹೆಚ್ಚಾಗಿ ಓದುಗ. ನನಗಂದರೆ ಓದೋದು ತುಂಬ ಇಷ್ಟ. ಮೊದಲಿಂದ ನಾನು ಲೇಖಕ ಆಗಿದ್ದೆ, ಓದುಗನಾಗಿ ಫಸ್ಟಿಗೆ. ಹಾಗಾಗಿ ನನ್ನನ್ನು ಪ್ರಭಾವಿಸಿದ ತುಂಬ ಜನ ಲೇಖಕರಿದ್ದಾರೆ. ಲಂಕೇಶ್ ಆಗಿರ್ಬೋದು, ಜೋಗಿ ಆಗಿರ್ಬೋದು, ಅಥವಾ ಜಯಂತ್ ಕಾಕಿಣಿಯವರಾಗಿರ್ಬೋದು, ವಿವೇಕ್ ಶಾನ್ಭೋಗು, ಹಿಂಗೆ ತುಂಬ ಲೇಖಕರಿದ್ದಾರೆ. ಪ್ರತಿ ಸಲ ಓದುವಾಗಲೂ ನಾವು ಅದು ಪ್ರೇರಣೆ ಅಂತಲೇ ಆಗುತ್ತೆ. ನಾವು ಚೆನ್ನಾಗಿರುವ ಕತೆ ಬರೀಬೇಕು ಅಂತ ಅಂದ್ಕೊಂಡು ಬರೀತಾ ಹೋಗೋದು. ಸೊ ಹಾಗಾಗಿ ಕನ್ನಡದ ತುಂಬ ಲೇಖಕರು ನನಗೆ ಪ್ರೇರಣೆ. ಯಾವೆಲ್ಲ ಪಾತ್ರಗಳು ಬರ್ತವೆ ಸರ್ ಇದರಲ್ಲಿ ತುಂಬ ಬರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಕಾಲೇಜಿಗೆ ಓದಕ್ಕೆ ಹೋಗ್ತಿರುವ ಒಬ್ಬಳು ಹುಡುಗಿ, ಈಗಷ್ಟೇ ಅಂದರೆ PUCಯಲ್ಲಿರುವ ಒಂದು ಹುಡುಗಿ, ಆ ಕ್ಯಾರೆಕ್ಟ್ರು ಬರುತ್ತೆ. ಒಬ್ಬ ಓಡಿಸುವ ಒಬ್ಬ ಕ್ಯಾಬ್ ಡ್ರೈವರ್ ಕೂಡ ಬರ್ತಾನೆ. ಆಮೇಲೆ ಒಂದು ಅಪ್ಪನ ಕ್ಯಾರೆಕ್ಟ್ರು ಬರುತ್ತೆ. ಇನ್ನೊಂದು ಅಪ್ಪನನ್ನು ಹುಡುಕೋ ಮಗನ ಕ್ಯಾರೆಕ್ಟ್ರು ಬರುತ್ತೆ. ಹೀಗೆ ತುಂಬ ಪಾತ್ರಗಳು ಇದರಲ್ಲಿ ಬರ್ತವೆ. ಅಂದರೆ 15 ಕಥೆಗಳು ಅಂದರೆ 15 ಪಾತ್ರಗಳು, ಮುಖ್ಯ ಪಾತ್ರಗಳು ಇದರಲ್ಲಿ ಕಾಣಿಸ್ಕೊತವೆ. ಏನು ಸರ್ ಇದು ಆ್ಯಕ್ಚುಲಿ ಈ ಕಥೆಯ ಒಂದು ಕತೆ. ಅದು ಅದರಲ್ಲಿ ಇಬ್ಬರು ವಯಸ್ಸಾದವರು, ಅವರಿಬ್ಬರು 10 ವರ್ಷದಿಂದ ಮಾತು ಬಿಟ್ಟಿರ್ತಾರೆ, ಗಂಡ ಹೆಂಡತಿ. ಆ ಬಿಟ್ಟ ಗಂಡ ಹೆಂಡತಿ ಹೆಂಗೆ ವಾಪಸ್ ಮಾತಾಡ್ತಾರೆ ಅನ್ನೋದು ರುಕ್ಮಿಣಿ ಕಥೆಯ ರುಕ್ಮಿಣಿ ಅನ್ನೋ ಪಾತ್ರದ ಕತೆ. ಏನು ಹೇಳ್ತೀರಾ ಸರ್ ಓದುಗರಿಗೆ ಟೆಕ್ನಾಲಜಿ ಇಲ್ಲ, ನಾನು ಇತ್ತೀಚೆಗೆ ಮೆಟ್ರೋದೆಲ್ಲ ಓಡಾಡ್ತಿದ್ದಾಗ ನೋಡಿದ್ದೇನು ಅಂತಂದರೆ, ತುಂಬ ಜನ ಈಗ ಫೋನ್ ಬಿಟ್ಟು ಮತ್ತೆ ಓದೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಂದರೆ ಮೊದಲು ಬಿಟ್ಟಿದ್ರು ಅಂತಲೂ ಅಲ್ಲ, ಕೆಲವರು ಓದ್ತಾನೇ ಇದ್ದರು. ಅಂದರೆ ಎಷ್ಟು ಟೆಕ್ನಾಲಜಿ ಏನು ಬಂದರೂ ಕೂಡ ಓದುವ ಒಂದು ವರ್ಗ ಇದ್ದೇ ಇದೆ. ಆ ವರ್ಗದವರು ಓದ್ತಿದ್ದಾರೆ. ಮತ್ತು ಓದದೇ ಇದ್ದಂಥ ವರ್ಗ ಕೂಡ ನಿಧಾನಕ್ಕೆ ಈಗ ಸೋಷಿಯಲ್ ಮೀಡಿಯಾದಿಂದ ಹೊರಗೆ ಬಂದು ಐಸೋಲೇಟ್ ಆಗಿ ಅಥವಾ ಎಲ್ಲೋ ನೆಟ್ವರ್ಕನ್ನೆಲ್ಲ ಆಫ್ ಮಾಡಿ ಓದೋಕ್ಕೆ ಶುರು ಮಾಡಿದ್ದಾರೆ. ಈಗ ಅಂಥ ಓದುಗರು ತುಂಬ ಇರೋದಕ್ಕೆ ಭರವಸೆ ಇದೆ. ಅಂದರೆ ಒಳ್ಳೆಯ ಕಥೆಗಳು ಬೇಕೇ ಹೊರತು ಒಳ್ಳೆಯ ಓದುಗರು ಬೇಕಾಗಿಲ್ಲ. ಅಂದರೆ ಆಲ್ರೆಡಿ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.